ಲೇ ಇವಳೇ ಇವಳೇ ಎತ್ಲಾಗ ಹೋಗ್ಲಿ ಇವಳು ಕಾಣಂಗಿಲ್ಲ. ನಾನು ನೋಡ್ತಾ ಇದ್ದೀನಿ ವಜ್ಜನ. ಈ ವಜ್ಜ ನಿನ್ನೆಯಿಂದ ಈ ವಜ್ಜಿ ಹಿಂದನೇ ಸುತ್ತರಿತೈತಲ್ಲ. ಈ ವಜ್ಜಿ ಒಂದು ಕ್ಷಣ ಎಲ್ಲೂ ಕಾಣಂಗಿಲ್ಲ. ಎಲ್ಲೋತಿ ವಜ್ಜಿ ಎಲ್ಲೋತು ಅಂತಾನೆ ಹುಡುಕ್ತೈತೆ. ಏನಾಗೈತಿ ವಜ್ಜಗೆ? ಲೇ ಎತ್ಲಾಗ ಹೋಗಿದ್ಯೆ? ಎತ್ಲಾಗ ಹೋದ್ಲೋ ಏನೋ ಅತ್ಲಾಗೆ. ಈ ವಜ್ಜಗೆ ಏನೋ ಆಗೈತಿ, ಏನು ಅಂತ ತಿಳ್ಕೋಬೇಕು. ಏನ್ಲ ಪಾಪ ಹಂಗ್ ನೋಡ್ಕೊಂಡು ನಿಂತ್ಕೊಂಡಿಯಾ? ಅಮ್ಮ ಏನ್ ಗೊತ್ತಾ ಬಾಯ್ಲಿ? ಏನ್ಲ ಬಾಯ್ಲಿ? ಏನ್ಲ ಪಾಪ? ಅಮ್ಮ ಏನ್ ಗೊತ್ತಾ ಅಜ್ಜಿ ನೋಡಿದ್ಯಾ? ದಿನ ನೋಡ್ತಾನೆ ಇರ್ತೀನಲ್ಲ. ಅಯ್ಯೋ ಇವಮ್ಮಂದು ಅಮ್ಮ ನಾನು ಹೇಳಿದ್ದ ಹಂಗಲ್ಲ. ಅಜ್ಜನಿಗೆ 2 ದಿವಸದಿಂದ ನೋಡಿದ್ಯಾ ಹೆಂಗ್ ಆಡ್ತೈತೆ ಅಂತಂದು? ಹೆಂಗ್ ಆಡ್ತೈತ್ಲ ಪಾಪ? ಅಯ್ಯೋ ಇವಮ್ಮ ಜೀವನ ಹೇಳಿದ್ರು ಅರ್ಥ ಆಗತ್ತಿಲ್ಲ. ಅದೇನ್ ನೆಟ್ಟಿಗೆ ಹೇಳ ಅಮ್ಮ. ಅಜ್ಜಯ್ಯ 2 ದಿವಸದಿಂದ ನೋಡ್ತಾ ಇದ್ದೀನಿ ನಾನುವೆ. ಅಜ್ಜಿ ನಿಂಬಾಸ್ಕೊಂಡು ಸುಮ್ಮನೆ ಹೋಗ್ತಾನೆ ಐತೆ. ಅಜ್ಜಿ ಒಂದು ಈಗ ಎಲ್ಲರೂ ಮನೆ ಕಾಣಲಿಲ್ಲ ಅಂದ್ರೆ ಅಜ್ಜಿ ಎತ್ಲಾಗ ಹೋಗ್ತೀನೋ ಅಜ್ಜಿನ ಹೆಂಗ್ ಹುಡುಕ್ತತ್ ಗೊತ್ತಾ? ನಾನು ಎಲ್ಲರೂ ಇದ್ರೆ ನಾನು ಬಂದು ಕೇಳ್ತದೆ ನಿಮ್ಮ ಅಜ್ಜಿ ಎತ್ತಾಗ ಹೋದ ಮೊದ್ಲೇನು ಕೇಳ್ತಿರ್ಲಿಲ್ಲ ಕಣವ. ಅಜ್ಜಿ ಬಂದು ಯಾವತ್ತೂ ಕೇಳಿಲ್ಲ ಅಜ್ಜ. ಈಗ 2 ದಿವಸದಿಂದ ನಿಮ್ಮ ಅಜ್ಜಿ ಎತ್ಲಾಗ ಹೋದ್ಲು ನಿಮ್ಮ ಅಜ್ಜಿ ಎತ್ಲಾಗ ಹೋದ್ಲು. ಎಲ್ಲಿ ಕಾಣಲಿಲ್ಲ ಅಂದ್ರೆ ಈ ಎತ್ಲಾಗ ಹೋದೆ. ಯಾಕಣಮ್ಮ ಅಜ್ಜಿ ಏನಾಗೈತೆ? ಇತ್ತೀಚೆಗೆ ಅಜ್ಜಿ ಮೇಲೆ ಅಜ್ಜಿಗೆ ಲೋವ ಹೆಂಗೈತಿ? ಹಾಕ್ ನೋಡು ಬಾಯಿಗೆ, ಸಣ್ಣ ಹುಡುಗರು ಬಾಯಿಗೆ ಎಂತೆಂತ ಮಾತಾಡ್ಕೊಂತ. ಸುಮ್ಕಿರಮ್ಮ ನೀನು. ಇರೋದನ್ನ ಹೇಳ್ತಾ ಇರೋದು. ಅಜ್ಜಿ ನೋಡಿದ್ಯಾ ನೀನು ಮೊದ್ಲು ಹೆಂಗ್ ಆಡ್ತೈತೆ ಅಂತಂದು? ಈಗ ತಾನೇ ಒಳಗ್ ಬಂತು ಎತ್ಲಾಗ ಹೋದೆ ಅಂತ. ಆಡ್ತಾನೆ ನೋಡ್ದೆ, ಅಲ್ಲೂ ಹೊರಗೆ ನಿಂತ್ಕೊಂಡು ನೋಡ್ದೆ ಎತ್ಲಾಗ ಹೋದೆ. ಅವಜ್ಜಿ ಬರೀ ಅಜ್ಜಿನ ಕನವರ್ತೈತಿ ಕಣಮ್ಮ, ಅದಕ್ಕೆ ಹೇಳಿದ್ದು. ಹೌದು ಕಣ್ಲ ಪಾಪ, ನಾನು 2 ದಿವಸದಿಂದ ಗಮನಿಸ್ತಾನೆ ಅದೀನಿ. ಮಾವಯ್ಯ ತಾಸತಿ ಹೋಗತಿ ಬರ್ತತಿ, ನಿಮ್ಮ ಅತ್ತೆ ತಗೋದ್ಲವ ಅಂತ ಕೇಳ್ತತಿ. ಮತ್ತೆ ಎತ್ಲಾಗ ಹೋದ್ಲಿ ಅಂತೈತಿ. ನಾನು ಗಮನಿಸ್ತೆ ಹಿಂಗ್ ಮಾತಾಡ್ದ. ಆದ್ರೆ ನಾನು ಯಾವಾಗ್ಲೂ ಕೇಳೋ ತರ ಕೇಳ್ತೈತ್ ಬಿಡು ಅಂತ ಸುಮ್ನೆ ಆದಿ. ನಿನ್ ತರ ಯೋಚನೆ ಮಾಡ್ಲಿಲ್ಲ ಕಣ್ಲ ಪಾಪ. ಹೌದು ಮಾವಯ್ಯ ಯಾಕಂಗ ಆಡ್ತೈತಿ? ಯಾಕಂಗ್ ಕ್ಷಣಕ್ಕೊಂದ್ಸಲಿ ವಾತ್ತೆಲ್ಲೋತ ಅಂತ ಹುಡುಕ್ತೈತಲ್ಲ. ಯೋನ ಇರ್ಬೇಕು ಕಣ್ಲ ಪಾಪ, ಅದ್ ಯೋನ್ ಅಂತ ತಿಳ್ಕೋಬೇಕು. ಅಯ್ಯ ಇನ್ನೇನಿರ್ತೈತ್ ಬಿಡಮ್ಮ. ಇವಜ್ಜೇನ ತಪ್ಪು ಮಾಡಿರ್ತೈತೆ, ಅವಜ್ಜ ಸರಿ ಬೈದಿರ್ತೈತೆ. ಮತ್ತೆ ಬೈತಾಳ ಅಂತಂದು ಅವಜ್ಜಿನ ಸುತ್ತರಿತಾ ಇರ್ಬೇಕು ನೈಸ್ ಮಾಡಕ್ಕೆ. ಏನ ಕಣ್ಲ ಗೊತ್ತಿಲ್ಲ. ಆ ಮಾವಯ್ಯ ಅಂತ ತಪ್ಪೇನ್ ಮಾಡಕ್ ಹೋಗತಿ? ಅದೇ ಹೊಲ್ತಾಗ ಹೋಗತ್ತೆ, ಊರು ಸುತ್ತರಿಯಕ್ ಹೋಗತ್ತೆ. ಇನ್ನೇನಂತ ತಪ್ಪು ಮಾಡಕ್ ಹೋಗತ್ತಪ್ಪ? ಯೋನ ಬೇರೆ ಇರ್ಬೇಕು. ಸುಮ್ಕಿರು. ಇದೇನು ಅಂತಂದು ಅವತ್ತೆ ಬಂದ್ಮೇಲೆ ಕೇಳ್ತೀನಿ ಮಾವಯ್ಯ ಯಾಕೆ ಆಡ್ತೈತೆ ಅಂತಂದು. ಕೇಳ ಅವಜ್ಜಿ ಬಂದ ತಕ್ಷಣ ನಿನ್ ನಿಜ ಹೇಳ್ಬಿಡ್ತೈತಿ. ಅವಜ್ಜಯ್ಯ ಯೋನ ದೊಡ್ಡ ತಪ್ಪೆ ಮಾಡಿರ್ಬೇಕು. ನಿಂಗ್ ಗೊತ್ತಿಲ್ಲ. ಅವಜ್ಜಯ್ಯ ಯೋನಿ ಹೇಳ್ದಂಗೆ ಯೋನನ ಮಾಡ್ತೈತಿ. ಅವಜ್ಜಿ ಗೊತ್ತಿಲ್ಲ ನಿನ್ಸ್ಬಿಟ್ಟೆಲ್ಲ ಆಡಕ್ ಹೋಗಿತ್ತು. ನಾನೇ ಅಜ್ಜಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅವಜ್ಜನ್ ತಾವ ದುಡ್ಡು ಇಸ್ಕೊಂಡಿದ್ದೆ ಅಜ್ಜಿಗೆ ಹೇಳಿಲ್ದಂಗೆ. ಆ ಯುಗಾದಿ ಹಬ್ಬದಾಗೆಲ್ಲ ಅಜ್ಜ ಇನ್ಸ್ಪಿಟ್ ಆಡಕ್ ಹೋಗೋದು ಗೊತ್ತಾ ನಿನಗೆ? ಅಯ್ಯ ಅದ್ ಯಾವಾಗ್ಲೂ ಆಡ್ತಿರ್ತತ್ ಬಿಡು. ಆ ವಿಷಯನ ಮತ್ತೆ ಗೊತ್ತಿರೋದೇ. ಆ ತರದ್ದು ಏನೋ ಮಾಡಿರ್ಬೇಕು ಕಣಮ್ಮ, ಅದಕ್ಕೆ ಒಜ್ಜಿ ಬೈದಿರ್ತೈತಿ. ಈಗ ಇದೆಲ್ಲ ಪುರಾಣ ಕೇಳ್ಬೇಡ ನೀನ್ ನನಗೆ ಎಂತದು ಗೊತ್ತಿಲ್ಲ. ಅವಜ್ಜ ಒಜ್ಜಿ ನಂಗೆ ಹುಡುಕ್ತಿತ್ತಲ್ಲ, ಅದಕ್ಕೆ ನಿಂತಾಗ ಹೇಳಿದ್ದು ಹಿಂಗ ಆಡ್ತೈತ ವಜ್ಜ ಅಂತಂದು. ಸರಿ ದೊಡ್ಡ ವಿಷಯ ನಿನ್ಗೆ ಯಾಕೆ? ಈ ಸ್ಕೂಲಿಗೆ ಗೊತ್ತಾಗಿಲ್ವೇನು? ಹೋಗ್ಬೇಕೀಗ. ಮತ್ ಹೋಗ್ಬೇಕು, ರೆಡಿ ಆಗು. ಯಾಕೆ ನಿಂತ್ಕೊಂಡಿಯ? ಈವಮ್ಮಯ್ಯ ಅಂತ ಇದಕ್ಕನ ಪುರಾಣ ಕೇಳ್ಬಿಟ್ಟು ಯಾಕೆ ನಿಂತ್ಕೊಂಡಿಯ ಅಂತ. ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ. ಆ ವಜ್ಜ ಹೆಂಗ ಆಡ್ತೈತೆ ಅಂತ ಈತ ತರ ನಿಂತ್ಕೊಂಡು ಹೇಳಿಲ್ವ ನಿಂತಾವ ಯಾಕಂಗ್ ನಿಂತ್ಕೊಂಡಿಯ ಅಂತ. ಇಂಥ ಮಾತಿಗೆ ಕಮ್ಮಿ ಇಲ್ಲ, ಮಾತು ಚೆನ್ನಾಗಿ ಆಡ್ತೀಯ. ಮತ್ತೆ ಮಾತಾಡೋದು ಗೊತ್ತಿರಬೇಕು, ಸಮಯಕ್ಕೆ ತಕ್ಕಂಗೆ ಮಾತಾಡೋದು ಕಲಿಬೇಕು. ಆತ್ ಕಣಪ್ಪ, ಹೋಗು. ನಮಗೆ ಸಮಯಕ್ಕೆ ತಕ್ಕಂಗೆ ಮಾತಾಡಕ್ ಬರಲ್ಲ. ನೀನ್ ಎಲ್ಲದನ್ನು ಕಲ್ತಿದೀವಲ್ಲ ದೊಡ್ಡ ಮನುಷ್ಯ. ಹೋಗು. ಇನ್ನೇನು ಬರ್ತೈತಿ ನಿನಗೆ? ನಿಂಗೇನು ಬರಕ್ಕಿಲ್ಲ. ಅವಜ್ಜಿ ಕರೆದ ತಕ್ಷಣ ಅತ್ತೆ ಬಂದೆ ಅಂತ ಹೇಳಕ್ ಬಿಟ್ರೆ ಇನ್ನೇನು ಬರಕ್ಕಿಲ್ಲ ನಿನಗೆ. ಅನ್ಎಜುಕೇಟೆಡ್ ಬ್ರೂಟ್. ಇವನ ಬೈಕ್ ಅಂತ ಹೋದ್ನಲ್ಲ ಈ ನನ್ನ ಮಗ.
ಏನೋ ಬೂಟು ಪಾಟು ಅಂದ ಹಂಗೆ ಹೋದ. ಪಾಪನ್ ಹೇಳ್ದಂಗೆ ಮಾವಯ್ಯ ಆ ಅತ್ತೆಯಿಂದನೇ ಸುತ್ತರಿತೈತಿ. ನಾನು 2 ದಿವಸದಿಂದ ನೋಡ್ತಾ ಇದೀನಿ, ಒಂದ್ ಕ್ಷಣನೂ ಆ ಅತ್ತೆ ಕೇಳ್ದಂಗೆ ಇಲ್ವೇ ಇಲ್ಲ. ಅವತ್ತೆಲ್ಲೋತು ಇವನಾಗೈತಿ ಮಾವಯ್ಯಂಗೆ. ಓ ತಾಯಿ ಇಲ್ಲೇದಿಯಾ? ಎಲ್ಲೋದ್ಲವ ನಿಮ್ಮ ಮತ್ತೆ? ಹಾ, ಇವತ್ತು ತಾನೇ ಅದ್ನೇ ಮಾತಾಡ್ತಿದ್ದೆ. ಈ ಮಾವಯ್ಯ ಎಲ್ಲ ಬಂದು ಮತ್ತೆ ಕೇಳ್ತೈತ ಅವತ್ತೆ ಎಲ್ಲಿ ಅಂತಂದು. ಅದು ಇವನಾಗೈತ ಈ ಮಾವಯ್ಯಂಗೆ ಹುಚ್ಚಿ ಏನಾರ ಹಿಡ್ದತ್ತ ಇವನು. ಕ್ಷಣಕ್ಕೊಂದ್ಸಲಿ ಅವತ್ತೆಲ್ಲಿ ಅಂತ ಕೇಳ್ತೈತಲ್ಲ, ಇವನಾಗೈತ ಇವನ ಪಾಪ. ಅದರ ಗಿಚ್ನ ಏನಾರ ಕಚ್ಚೈತ ಏನು. ಅಯ್ಯೋ ಇದ್ಯಾಕವ ಹಿಂಗ್ ನಿಂತ್ಬಿಟ್ಟೆ ಬಾಯಿ ತೆರ್ಕೊಂಡು? ನಾನು ಹೇಳಿದ್ ಕೇಳಿಸ್ಲಿಲ್ವೇ? ನಿಮ್ಮ ಅತ್ತೆ ಹತ್ಲಾಗ ಹೋದ್ಲು ಅಂತ. ಮಾವಯ್ಯ ಏನ್ ಕೇಳಿದ್ರಿ? ಅಯ್ಯೋ ಇದ್ಯಾಕವ ಎದ್ರಕೊಂಡು ಹೇಳಂಗ ಆಡ್ತೀಯ? ನಿಮ್ಮ ಅತ್ತೆ ಹತ್ಲಾಗ ಹೋದ್ಲು ಅಂತ ಕೇಳ್ದೆ. ಏನೋ ಅತ್ತೆನ ಇವನ ಕಣ್ ಮಾವ ಗೊತ್ತಿಲ್ಲ. ಬೆಳಗ್ಗೆ ಇಲ್ಲಿ ಪಾರವರ್ ಮಂತೇವ ಹೋಗ್ಬರ್ತೀನಿ ಅಂತ ಹೇಳಿತ್ತು. ಅಲ್ಲೆಲ್ಲಾರು ಹೋಗಿ ಏನಾರ ಕುತ್ಕೊಂಡತ್ತೇನ ಮಾತಾಡ್ಕೊಂತ, ಇನ್ನೂ ಬಂದಿಲ್ಲ. ಅಯ್ಯೋ ಆಕಿಂಗ್ ಮನೆಗಿರಕ್ಕೆ ಏನಂತೆ? ಸುಮ್ ಬೀದಿ ಸುತ್ತರಿತಾಳೆ ಮಾತಾಡ್ಕೊಂತ. ಒಂದ್ ಕ್ಷಣ ಹೊತ್ತು ಮನೆಗಿರಲ್ಲ ಅಂತಾಳಲ್ಲ ಆಕಿ. ಹಾ, ಇದೇನಪ್ಪ ಇದು? ಮಾವಯ್ಯ ಅವತ್ತು ಎಲ್ಲೋದ್ರು, ಯಾವತ್ತು ಎಲ್ಗೋದ್ಲು, ಎಲ್ಲಿ ಮಾತಾಡ್ಕೊಂತ ಕುತ್ಕೊಂಡ್ಲು ಅಂತ ಒಂದಿನಕ್ಕೂ ಕೇಳಿಲ್ಲ. ಇವತ್ತಿ ಮಾವಯ್ಯ ಅಲ್ಲೋಗಿದಳ ಮಾತಾಡ್ಕೊಂತ ಕುತ್ಕೊಳಕ್ಕೆ, ಮನೆಗೆ ಇರಲ್ವಲ್ಲ ಅಂತ ಹಿಂತಿರುಗಿ ಬೈತೈತಿ. ನಾನು ಯಾವತ್ತು ಕೇಳಿದ್ ಬಿಡಿ ಇದನ್ನ, ಈ ಮಾತನ್ನ. ಅಲ್ಕಣವ, ಆಕಿಗೆ ಮನೆಗೆ ಬದುಕು ಬಾಳೆ ಏನು ಇಲ್ಲೇನು? ಮನೆಗಿರ ಬಿಟ್ಟಂಗೆ ಮಾತಾಡ್ಕೊಂತ ಹೋಗ್ಕೊಳ್ಳಲ್ಲ ಆಕಿ. ಏನಾರ ಬದುಕು ಹೇಳಕ್ ಬರಲ್ಗೆ? ಎಲ್ಲ ಬದುಕು ನೀನೇ ಮಾಡ್ತೀಯಲ್ಲ. ಆಕಿಗೊಂದು ಇಟ್ಟು ಹೇಳು, ಅವು ಇವು ಏನಾರ ಮನೆಗೆ ಕೆಲಸ ಮಾಡಂತವ. ನೋಡಿ ಹಿಂಗೆ ಮಾತಾಡ್ಕೊಂತ ಕುತ್ಕೊಂಡ್ಬಿಡ್ತಾಳ ಅಲ್ಲಿ ಇಲ್ಲಿ ಹೋಗಿ. ಮಾವ ಅದು ಅವತ್ತೆ ಯಾವಾಗ್ಲೂ ಹಿಂಗ್ ಹೋಗ್ತಾ ಇರ್ತತಲ್ ಮಾವ, ಅದಕ್ಕೆ ಇವನು ಹೇಳಲ್ಲ. ಇನ್ನೇನ್ ಮನೆಗಳು ಬದುಕು ಅಂತ ಎಲ್ಲ ಮಾಡ್ಕೊಂತೀನಿ. ಆದ್ರೆ ಅವತ್ತಿಂಗೆ ಹೋದಾಗೆಲ್ಲ ಯಾವತ್ತು ಕೇಳಿಲ್ಲ ನೀನು. ಈಗ ಯಾಕೆ ಹಿಂಗ್ ಕೇಳ್ತಾ ಇದೀಯಾ? ಅಯ್ಯೋ, ನಾನೇ ಅನುಮಾನ ಊಟ ತರ ಮಾಡ್ತಾ ಇದ್ದೀನ. ಮಾವಯ್ಯ ಏನ್ ಯೋಚನೆ ಮಾಡ್ತಿದ್ದೀರಾ? ಅದೇ ಅವತ್ತಿನ ಯಾವತ್ತು ಹಿಂಗೆಲ್ಲೂ ಹೋದ ಕೇಳಿಲ್ವಲ್ಲ, ಈಗ ಯಾಕೆ ಹಿಂಗ್ ಕೇಳ್ತಿದೀಯಾ ಅಂತ ಹೇಳ್ದೆ. ಹಂಗೆ ನಿಲ್ಕಣವ, ವಯಸ್ಸಾತಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಮತ್ತೆ ಕೊಂಡ್ಗಿನ್ ಕಾಣಿಸ್ದಾಗೆ ಎಲ್ಲರೂ ಬಿದ್ದಿದ್ದು ಕಾಲು ಏನಾರು ಮಾಡ್ಕೊಂಡು ಮೂಲೆ ಕುತ್ಕೊಂಡಳು ಅಂತ ಹೇಳ್ದೆ. ಮನೆಗಿರೋ ಬಿಟ್ಟು ಹಂಗೆ ವಯಸ್ಸಾದ ಕಾಲಕ್ಕೆ ಹಂಗೆ ಯಾಕೆ ಮನೆ ಸುತ್ತರಿತಾಳೆ ಅಂತಂದು ಹೇಳಕ್ಕೆ ಹೇಳ್ದೆ ಆಟೆಯ. ದೇವ್ರು ಏನು ಇಲ್ಲ. ಅಲ್ಕಣ್ಮವ, ಅವತ್ತೆಗೆ ಏನಂತ ವಯಸ್ಸಾಗೈತೆ? ಅವತ್ತೆ ಕೊಯ್ಯು ಕಾಲು ಎಲ್ಲ ನೆಟ್ಗೆ ಇದಾವೆ, ಕೊಂಡು ಕಿವಿ ಎಲ್ಲದು ಸರಿಯಾಗೇ ಇದಾವೆ. ಅವತ್ತಿಗೆ ಇವನ್ ವಯಸ್ಸಾಗೈತೆ, ಎಲ್ಲರ ಬಿದ್ಬಿಡ್ತತೆ, ಕಿವಿ ಕೇಳ್ಸಕ್ಕಿಲ್ಲ ಅನ್ನೋ ತರ ಹೇಳ್ತಿದೀಯಲ್ಲ. ಅವತ್ತೇನಾರ ಕೇಳ್ಸ್ಕೊಂಡ್ರಿ ಮಾತ ಸುಮ್ನೆ ಇರ್ತತೆ? ಹಂಗಲ್ಕಣವ, ಇನ್ನ ಏನೂ ಆಗಿಲ್ಲ. ಮತ್ತೆ ಏನಾರ ಮಾಡ್ಕೊಂಡಳು, ಮಾಡ್ಕೊಂಡ್ ಮೂಲಿ ಕುತ್ಕೊಂಡ್ರೆ ಮತ್ ನೀನೇ ನೋಡ್ಕೋಬೇಕಾಕತ್ತೆ. ಗೊತ್ತಲ್ಲ, ಮೂಲೆ ಕುತ್ಕೊಂಡ್ರೆ ಎಲ್ಲ ಅಲ್ಲೇ ಮಾಡ್ಬೇಕಾಕತ್ ನೋಡು. ಚಾಕ್ರಿಯ ಅದಕ್ಕೆ ಹೇಳ್ದೆ, ಗಟ್ಟು ಮುಟ್ಟಾಗಿದ್ದಾಗ ಚೆನ್ನಾಗಿರು ಅಂತಂದು ಹೇಳಕ್ಕೆ ಬಂದೆ ಆಟೆ. ನೀನ್ ಮಾತಾಡ ಮಾತಿನ ದಾಟಿನೇ ಬದ್ಲಾಗ್ತೈತೆ. ಮೊದ್ಲು ತರ ಇಲ್ಬಿಡು. ಅಯ್ಯ, ಮೊದ್ಲು ತರ ಇಲ್ದಲೆ ಏನಾಗೈತವ? ಮೊದ್ಲಿದ್ದಂಗೆ ಅದೀನಿ. ನಿನ್ ಕಣ್ಣಿಗೆ ಹಂಗೆ ಕಾಣ್ತೈತೆ ಆಟೆಯ. ಸರಿ ಮತ್ತೆ ಎಲ್ಲೋದ್ರೆ ನನ್ಗೇನು ಒಂದಿಟ್ಟು ಬಂದ್ಮೇಲೆ ಎಲ್ಲ ಹೋಗ್ಬೇಡ ಅಂತ ಹೇಳಕ್ಕೀಗೆ. ನಾನೊಂದಿಟ್ಟು ಹೊಲ್ತಾ ಹೋಗ್ಬರ್ತೀನಿ. ಅಯ್ಯೋ ಶಿವನೇ, ಸ್ವಲ್ಪ ನೀ ಮಾರಿದ್ರೆ ಎಲ್ಲ ವಿಷಯನ ಕೆದಕೆಂದು ಮನೆವರೆಗೂ ಬಂದು ಮುಡ್ತ ಆಟೆಯ. ಸ್ವಲ್ಪ ಹುಷಾರಾಗಿರ್ಬೇಕು. ಈ ಮಾವಯ್ಯಗೆ ಯೋನಾಗೈತೆ, ಒಂದೊಂದೇ ಮಾತಾಡ್ತೈತಿ. ಈಗ ನೋಡಿದ್ರೆ ಯೋನ್ ಇಲ್ಲ ಅಂತ ತಪ್ಪಿಸ್ಕೊಂಡ್ ಬೇರೆ ಹೋತು. ಮಾತಿಗೆ ಮಾತು ಸರಿಯಾಗೇ ಇಲ್ಲ, ಹೆಂಗ ಮಾತಾಡ್ತೈತಿ. ಅಯ್ಯೋ, ತಲೆ ಕೆಟ್ಟು ಹೋತ್ ನಂದು ಈ ಮಾವಯ್ಯ ಮಾತು ಕೇಳಿ. ಎಲ್ಲಿ ನಿಂತ್ಕೊಂಡ್ಬಿಡ್ತೀಯ? ಅಲ್ಲೇ ನಿಂತ್ಕೊಂಡ್